ಸರ್, ಇವತ್ತು ನೂತನ ಮುಖ್ಯಮಂತ್ರಿ ಆಯ್ಕೆ ಆಗಿದೆ. ಇವತ್ತು KPCC ಅಧ್ಯಕ್ಷರು ಇವತ್ತು ಪದಗ್ರಹಣ ತಗೋತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಮುಖಂಡರು, ಜಿಲ್ಲಾಧ್ಯಕ್ಷರು ಇವತ್ತು ಏನು ಹೇಳ್ತೀರಾ ಸರ್? ಸರ್, ನಾನು ಪ್ರಥಮವಾಗಿ ಹತ್ತಿರದಿಂದ ನೋಡಿದ್ದು DK ಶಿವಕುಮಾರ್ ಸಾಹೇಬ್ರನ್ನ 2006ರಲ್ಲಿ ನಾನು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷ, SC ಘಟಕದ ಅಧ್ಯಕ್ಷನಾಗಿದ್ದೆ. ಅವತ್ತಿಗೆ ಅವರು ವರ್ಕಿಂಗ್ ಪ್ರೆಸಿಡೆಂಟು. ನಾನು ಹತ್ತಿರದಿಂದ ನೋಡಿದ್ದು ಹೇಳ್ತಾ ಇದ್ದೀನಿ. ಒಬ್ಬ ಕಾರ್ಯಕರ್ತ, ಕಾಂಗ್ರೆಸ್ ಕಾರ್ಯಕರ್ತ, ಕೆಲಸ ಮಾಡಿದಂಥ ಕಾರ್ಯಕರ್ತನಿಗೆ ಉಳ್ಕೊಂಡೆ ಪಕ್ಷ ಕಟ್ಟಿದರೆ, ಪಕ್ಷ ನಿಷ್ಠೆಯಾಗಿ ಉಳಿದಿದ್ರೆ, ಮತ್ತು ನಾನೊಂದು ನಿಭಾಯಿಸಬಲ್ಲೆ ಅಂತ ಒಂದು ಸಾಮರ್ಥ್ಯ ಇದ್ದರೆ ಅದೆಲ್ಲ ಯಶಸ್ಸು ಇವತ್ತು ಸನ್ಮಾನ್ಯ DK ಶಿವಕುಮಾರ್ ಅವರು ಸಿಗಬೇಕು. ಈ ರಾಜ್ಯದ 6.5 ಕೋಟಿ 7 ಕೋಟಿ ಜನಸಂಖ್ಯೆ ಪ್ರತಿನಿಧಿಯಾಗಿ ಇವತ್ತು ಕಷ್ಟಪಟ್ಟು ಬೇಸಿಕ್ ಲೆವೆಲಲ್ಲಿ ಬೇಸಿಕ್ ಕಾಂಗ್ರೆಸ್ಸಿಂದ ಒಬ್ಬ ಜಿಲ್ಲಾ ಪಂಚಾಯಿತಿ ಮೆಂಬರ್ ಆಗಿ, ಜಿಲ್ಲಾ ಪಂಚಾಯಿತಿ ಮೆಂಬರ್ ಆಗಿ, NSU, ಯೂತ್ ಕಾಂಗ್ರೆಸ್ಸು ಈ ಥರದ್ದು, ಮತ್ತು ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ, ಅಥವಾ ಲಾಸ್ಟ್ KPCC ಅಧ್ಯಕ್ಷರಾಗಿ ಯಶಸ್ವಿ 5 ವರ್ಷ 6 ವರ್ಷ KPCC ಅಧ್ಯಕ್ಷರಾಗಿ ಯಶಸ್ವಿನ ಕಾರ್ಯನಿರ್ವಹಿಸಿ, ಮತ್ತು ಉಪಮುಖ್ಯಮಂತ್ರಿಗಳಾಗಿ ಅವ್ರು ಕೊಟ್ಟಂಥ ಜವಾಬ್ದಾರಿಗಳನ್ನು, ಅವ್ರು ಕೊಟ್ಟಂಥ ಎಲ್ಲ ಸಹಕಾರಿ ಮಂತ್ರಿ ಆಗಿದ್ದರು, ಬೃಹತ್ ನೀರಾವರಿ ಮಂತ್ರಿ ಆಗಿದ್ದರು, ಬೆಂಗಳೂರು ನಗರಾಭಿವೃದ್ಧಿ ಮಂತ್ರಿ, ಅವ್ರು ಕೊಟ್ಟಂಥ ಕೆಲಸವನ್ನು ಎಲ್ಲದನ್ನೂ ಅಚ್ಚುಕಟ್ಟಾಗಿ ನಿರ್ವಹಿಸಿ ಇವತ್ತು ಹೈಕಮಾಂಡ್ ಆಗಿರ್ತಕ್ಕಂಥ ಖರ್ಗೆ ಸಾಹೇಬರು ಇರ್ಬೋದು, ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಇರ್ಬೋದು, ಸನ್ಮಾನ್ಯ ಸೋನಿಯಾ ಗಾಂಧಿ ಅವರು ಇರ್ಬೋದು, ಅಥವಾ ಮತ್ತಿತರ ಸಿದ್ದರಾಮಯ್ಯ ಸಾಹೇಬರು ಇರ್ಬೋದು, ಕರ್ನಾಟಕ ರಾಜ್ಯದ ಮಂತ್ರಿಮಂಡಲ ಎಲ್ಲ ಸದಸ್ಯರು ಅವರನ್ನು ಒಪ್ಕೊಂಡು ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಎಲ್ಲರಿಗೂ ಪರವಾಗಿ ಶುಭ ಹಾರೈಸ್ತೀನಿ. ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಈ 2 ವರ್ಷದಲ್ಲಿ ಈ ಸರ್ಕಾರವನ್ನು ಯಶಸ್ವಿಯಾಗಿ ಜನಗಳ ಭಾವನೆಗಳಿಗೆ ತಕ್ಕ ಕೆಲಸ ಮಾಡಿ ಮತ್ತಷ್ಟು ಯಶಸ್ವಿ 2020ಕ್ಕೂ ಸಹ ಕಾಂಗ್ರೆಸ್ ಸರ್ಕಾರ ತರ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರಂತ ಭಾವನೆ ಮಾಡಿದ್ದೀನಿ. ಅವ್ರಿಗೆ ಈ ಸಂದರ್ಭದಲ್ಲಿ ಒಳ್ಳೇದಾಗಲಿ ಅಂತ ಬಯಸ್ತೀನಿ ಸರ್. ಸಚಿವ ಸಂಪುಟ ರಚನೆ ಆಗಿದೆ, 14 ಜನ. ಇವತ್ತು ಏನು ಹೇಳ್ತೀರಾ ಸರ್ ಸಚಿವ ಸಂಪುಟ ಸದಸ್ಯರು? ಸರ್, ಈಗ ಕಾಂಗ್ರೆಸ್ ಅಂದರೆ ಸಾಮಾಜಿಕ ನ್ಯಾಯ. ಕಾಂಗ್ರೆಸ್ಸು ಅಂದರೆ ಈ ದೇಶದಲ್ಲಿ ಉಳ್ಳವರ ಧ್ವನಿಯಾಗಿರಲ್ಲ, ಇಲ್ಲದೇ ಇರ್ತಕ್ಕಂಥ ಧ್ವನಿಯಾಗಿರ್ತಾರೆ. ಈ ಕ್ಯಾಬಿನೆಟ್ಟಿನ ನೀವು ನೋಡಿದಾಗ 3 ಜನ ದಲಿತರು ತಗೊಂಡಿದ್ದಾರೆ, ಒಬ್ಬ ಮುಸಲ್ಮಾನರು ತಗೊಂಡಿರ್ತಾರೆ, ಒಬ್ಬ ಹಿಂದುಳಿದವ್ರನ್ನ ತಗೊಂಡಿರ್ತಾರೆ, ಒಬ್ಬ ಮುಂದುವರೆದವ್ರನ್ನು ತಗೊಂಡಿದ್ದಾರೆ. ಲೋಯರ್ ಕ್ಯಾಸ್ಟು, ಅಪ್ಪರ್ ಕ್ಯಾಸ್ಟು ಎಲ್ಲ ಜಾತಿಗಳನ್ನು ಸಮಾನವಾಗಿ ಕಾಣ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾತ್ರ ಇದು ಸಾಧ್ಯ. ಕಾಂಗ್ರೆಸ್ ಸರ್ಕಾರದ ಒಂದು ಏನು ಅವ್ರದ್ದು ಐಡಿಯಾಲಜಿ ಇದೆ, ಕಾಂಗ್ರೆಸ್ ಪಕ್ಷದ ಐಡಿಯಾಲಜಿ ಇದೆ, ಅದು ಇವತ್ತು ಕ್ಯಾಬಿನೆಟ್ಟಲ್ಲಿ ಪ್ರಸ್ತುತಪಡಿಸವ್ರೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬ್ರಿಗೂ ಸಹ, KH ಮುನಿಯಪ್ಪಯ್ಯ ಸಾಹೇಬ್ರಿಗೂ ಸಹ, ಹಾಗೆಯೇ ಜಾರ್ ಸಾಹೇಬರು, ರಾಮಲಿಂಗಾರೆಡ್ಡಿ ಸಾಹೇಬರು, ಕೃಷ್ಣ ಬೈರೇಗೌಡರು, ಖಾದರ್ ಸಾಹೇಬರು, ಯತೀಂದ್ರ ಅವರು, ಮತ್ತು ಇವತ್ತಾಗಿರ್ತಕ್ಕಂಥ ಎಲ್ಲ ಉನ್ನತ ಇವರು ಯಾರು ನಮ್ಮ ಉತ್ತರ ಕರ್ನಾಟಕ ಭಾಗದ ಇನ್ನೊಬ್ಬ ಮಂತ್ರಿಗಳಾಗಿರ್ತಕ್ಕಂಥ 13 ಜನ ಮಂತ್ರಿಗಳಿಗೆ ಈ ಶುಭ ಸಂದರ್ಭದಲ್ಲಿ ಅವ್ರು ಸಿಕ್ಕಿರ್ತಕ್ಕಂಥ ಅವಕಾಶಗಳನ್ನು ಬಡವರ ಪರವಾಗಿ, ಕಾಂಗ್ರೆಸ್ಸಿನ ಕಾರ್ಯಕರ್ತರ ಪರವಾಗಿ, ವಿಶೇಷವಾಗಿ ಈ ದಲಿತರ ಪರವಾಗಿ, ಹಿಂದುಳಿದರ ಪರವಾಗಿ ಕಾರ್ಯನಿರ್ವಹಿಸಲಿ ಅಂತ ಹೇಳ್ಬಿಟ್ಟು ನಾನು ಬಯಸ್ತಿದ್ದೀನಿ ಸರ್. ಸರ್, ಮತ್ತೊಂದು ವಿಷಯ, ಅಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ, KPCC ಅಧ್ಯಕ್ಷರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಇಲ್ಲಿ KPCC ಅಧ್ಯಕ್ಷರು ಬದಲಾವಣೆ, BK ಹರಿಪ್ರಸಾದ್ ಆಯ್ಕೆ ಆಗಿದೆ. ಇವತ್ತು ಏನು ಹೇಳ್ತೀರಾ ಸರ್? ಸರ್, ಈಗ ಆಯ್ಕೆ ಆಗಿರೋದ್ರ ಬಗ್ಗೆ ನನಗಿಂದ ಕ್ಷಣಕ್ಕೆ ಮಾಹಿತಿ ಇಲ್ಲ. ಬಟ್ ನನ್ನ ಪ್ರಕಾರ KPCCನಲ್ಲಿ ಒಬ್ಬ ಒಳ್ಳೆ ಸಾರಥಿನ ನೇಮಕ ಮಾಡ್ತಾರೆ ಹೈಕಮಾಂಡ್ ಅವರು. ಯಾಕಂದ್ರೆ ಈಗ ನೀವು ತಾವು ಉಲ್ಲೇಖ ಮಾಡಿ ಕೇಳಿ, ಹರಿಪ್ರಸಾದ್ ಅವರು ಸಹ ಭಾಳ AICC ಲೆವೆಲಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಭವಿಷ್ಯ ಅವ್ರು ಹೇಳ್ಕೊಳ್ತಾ ಇರೋ, ನಾನು ಹತ್ತಿರದಿಂದ ನೋಡ್ತೀನಿ ಅವ್ರನ್ನ. 13ರಿಂದ 14 ರಾಜ್ಯಗಳ ಉಸ್ತುವಾರಿಯಾಗಿ ಕೆಲಸ ಮಾಡಿದ್ದಾರೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಷ್ಟ ಕಾಲದಲ್ಲಿ ಕಾಂಗ್ರೆಸ್ ಕಟ್ಟಬೇಕಾಗಿರ್ತಕ್ಕಂಥ ಕಾಲದಲ್ಲಿ ಸೋನಿಯಾ ಗಾಂಧಿ ಅವ್ರ ಜೊತೆ, ರಾಹುಲ್ ಗಾಂಧಿ ಅವ್ರ ಜೊತೆ ಭಾಳ ಗಟ್ಟಿಯಾಗಿ ಧ್ವನಿ ನಿಂತಿದ್ದಾರೆ. ಬಟ್ ಕಾಂಗ್ರೆಸ್ ಯಾರೇ ಪಕ್ಷನ ಮಾಡಲಿ ಸಮರ್ಥನೆ ಮಾಡ್ತಾರೆ, ಒಳ್ಳೆಯವ್ರು ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ. ಅವರಾದರೂ ಕೂಡ ಅಪ್ರಿಷಿಯೇಟ್ ಮಾಡ್ತೀನಿ, ಯಾರಾದರೂ ಕೂಡ ಸಹ ಈ ಸಂದರ್ಭದಲ್ಲಿ ನಾನು